ಭಾಷಣವನ್ನ ಕೈಬಿಟ್ಟಿದೆ ರಾಜ್ಯ ಸರ್ಕಾರ. ಗವರ್ನರ್ ಆಕ್ಷೇಪ ಬೆನ್ನಲ್ಲೇ ಸರ್ಕಾರದಿಂದ ಎಚ್ಚರಿಕೆಯ ನಡೆಯನ್ನ ಇಲ್ಲಿ ಇಡಲಾಗಿದೆ. ಯಾಕಂದರೆ ಮೊನ್ನೆ ಆಗಿರುವಂಥದ್ದು ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು ಮತ್ತು ರಾಜ್ಯಪಾಲರಿಗೆ ಅವಮಾನವನ್ನು ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿತ ಆಯಿತು. ರಾಜ್ಯಪಾಲರು ಕೂಡ ಸಂವಿಧಾನದ ವಿರೋಧಿಯಾಗಿ ನಡೆದುಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಇತ್ತು. ಗಣರಾಜ್ಯೋತ್ಸವದ ಹಿನ್ನೆಲೆ ಸರ್ಕಾರ ಭಾಷಣವನ್ನು ಸಿದ್ಧಪಡಿಸಿತ್ತು. ರಾಜ್ಯಪಾಲರು ಭಾಷಣವನ್ನು ಓದಿದರು. ರಾಜ್ಯದ ಜನರಿಗೆ ಭಾಷಣದ ಮೂಲಕ ಸಂದೇಶವನ್ನು ಕೊಟ್ಟರು. ಸರ್ಕಾರದ 2.5 ವರ್ಷಗಳ ಸಾಧನೆ, ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಮಾಡಿದರು. ಸರ್ಕಾರದ ಮುಂದಿನ ಗುರಿಯ ಬಗ್ಗೆ ಗವರ್ನರ್ ಭಾಷಣದಲ್ಲಿ ಉಲ್ಲೇಖ ಮಾಡಿದರು. ವಿಧಾನಸಭೆಯಲ್ಲಿ ಭಾಷಣ ಓದುವಾಗ ಗವರ್ನರ್ ಅವರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದರು. ಅಂದರೆ ಆಯ್ದ ಅಂಶಗಳನ್ನು ಮಾತ್ರ ಅಲ್ಲಿಂದ ಓದಿ ಹೋಗಿದ್ರು. 37 ಸೆಕೆಂಡ್ ಅಷ್ಟೇ. ರಾಷ್ಟ್ರಗೀತೆಗೂ ಕೂಡ ಅಪಮಾನ ಮಾಡಲಾಗಿತ್ತು. ಹಾಗಾಗಿನೇ ಈಗ ಅವರು ಕೂಡ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ. ಅಂದರೆ ಸಡನ್ಲಿ ಏನು ಭಾಷಣ ಹೋಗಿ ಅವ್ರ ಹತ್ರ ಕೊಡೋದಿಲ್ಲ. ಮೊದಲೇ 1-2 ದಿನದ ಮುಂಚಿನ ಲೋಕಭವನಕ್ಕೆ ಅದನ್ನು ಕಳಿಸ್ಕೊಟ್ಟಿರ್ತಾರೆ. ಅದನ್ನು ನೋಡಿನೇ ಅವರು ಭಾಷಣ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ಹಾಗೇನಾದರೂ ಕೇಂದ್ರ ಸರ್ಕಾರದ ವಿರುದ್ಧದ ಅಂಶಗಳೇನಾದರೂ ಇದ್ದಿದ್ರೆ ಬಹುಶಃ ತಿರಸ್ಕಾರ ಮಾಡ್ತಿದ್ರೋ ಏನೋ, ಅಥವಾ ಮೊನ್ನೆ ಜಂಟಿ ಅಧಿವೇಶನದಲ್ಲಿ ಹೆಂಗೆ ಆಚೆ ಬಂದರು ಅದೇ ರೀತಿ ಬರ್ತಿದ್ರೋ ಏನೋ. ಯಾಕಂದರೆ ಅವ್ರಿಗೂ ಕೂಡ ಬಿಸಿ ಮುಡ್ತು, ಅವ್ರಿಗೂ ಕೂಡ ಮುಜುಗರ ಆಯಿತು. ಕಾಂಗ್ರೆಸ್ನ ಸದಸ್ಯರು ಕೂಡ ಅವರ ವಿರುದ್ಧ ಧಿಕಾರ ಕೂಗಿದ್ರು, ಜೊತೆಗೆ ಅಡ್ಡ ಹಾಕುವಂತಹ ಪ್ರಯತ್ನವನ್ನು ಕೂಡ ಮಾಡಿದರು. ಮತ್ತೆ ಅದೇ ರೀತಿಯ ಬಿಸಿಯನ್ನು ನಾನು ಎದುರಿಸಬೇಕಾಗಬಹುದು ಅನ್ನುವಂಥ ಆತಂಕ ಅವರಲ್ಲೂ ಕೂಡ ಮೋಸ್ಟ್ಲಿ ಕಾಡ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಸರ್ಕಾರದ ಸಾಧನೆಗಳು ಏನೇ ಇದ್ರೂ ಕೂಡ ಅದು ಯಾವುದೇ ರಾಜ್ಯಪಾಲರಾದರೂ ಕೂಡ ಹೇಗಿದೆಯೋ ಭಾಷಣ ಹಾಗೆ ಓದಬೇಕಾಗತ್ತೆ. 176 ಆರ್ಟಿಕಲ್ ಅದನ್ನೇ ಕೂಡ ಹೇಳುತ್ತೆ. ಆದರೆ ಇಲ್ಲಿ ಸರ್ಕಾರ ಕೂಡ ಅಲರ್ಟ್ ಆದಂಗೆ ಕಾಣಿಸ್ತು. ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಮೊದಲು ಡೌಟ್ ಇತ್ತು, ರಾಜ್ಯಪಾಲರು ಭಾಷಣವನ್ನು ಓದ್ತಾರಾ ಇಲ್ವಾ ಅಂಥೇಳಿ. ಅಂತೂ ಇಂತೂ ರಾಜ್ಯ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದೆ ಇಲ್ಲಿ. ಯಾಕೆಂದರೆ ಗವರ್ನರ್ನ ಹಿಂಗೆ ನಡೆಸ್ಕೊಂಡ್ಬಿಟ್ರು ಕಾಂಗ್ರೆಸ್ ಸರ್ಕಾರದವರು ಅನ್ನುವಂಥ ತಲೆದಂಡ ಹಣೆಪಟ್ಟಿ ಯಾಕೆ ಅಂತೇಳಿ ಆಲ್ರೆಡಿ ಹಾಗೆ ಆಗ್ತಾ ಇದೆ. BJP ಅವರು ಅದನ್ನು ಕೂಡ ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ. ಯಾಕೆಂದರೆ BK ಹರಿಪ್ರಸಾದ್ ಅವರು ಮೊನ್ನೆ ಏನಾದರೂ ಮಾರ್ಷಲ್ಗಳು ಇರದೇ ಇದ್ದಿದ್ದರೆ ಅವ್ರನ್ನ ಯಾವ ರೀತಿ ಪರಿಸ್ಥಿತಿಗೆ ದೂಡ್ತಾ ಇದ್ದರು, ಈ ರೀತಿ ಬಿಂಬಿಸಲಾಗ್ತಾ ಇತ್ತಲ್ವ. ಹಾಗಾಗಿ ಅದರಿಂದಲೂ ಕೂಡ ಕಾಂಗ್ರೆಸ್ ಈಗ ಪಾರದಂತಾಗಿದೆ. मैं 77वें गणतंत्र दिवस के पावन अवसर पर कर्नाटक के समस्त नागरिकों को हार्दिक बधाई एवं शुभकामनाएं देता हूं। 26 जनवरी भारत के इतिहास के सबसे निर्णायक दिनों में से एक है। यह वह दिन है जब हजारों वर्षों से